ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ನಗರದ ಪ್ರತಿಯೊಂದು ಗಲ್ಲಿಗಳಲ್ಲಿ ಪ್ರತಿಯೊಂದು ಏರಿಯಾಗಳಲ್ಲಿ ಕೂಡ ನೀರಿಗಾಗಿ ಜನ ಹಾಹಾಕಾರ ಪಡ್ತಾರೆ. ಇದರ ಮಧ್ಯೆ ದರ ಏರಿಕೆ ಬಿಸಿ ಮಾತ್ರ ಜನರನ್ನ ಕಟ್ಟಿ ಕಾಡ್ತಾ ಇದೆ, ಬಿಟ್ಟು ಬಿಡದೆ ಬೇತಾಳನಂತೆ ಆವರಿಸಿಕೊಳ್ತಾ ಇದೆ. ಒಂದೆಡೆ ವಿದ್ಯುತ್ ದರ ಏರಿಕೆ ಆದ್ರೆ ಮತ್ತೊಂದೆಡೆ ಮೆಟ್ರೋ ದರ ಏರಿಕೆ ಆಗಿದೆ. ಈ ಮಧ್ಯೆ ಕುಡಿಯುವ ನೀರಿನ ದರ ಕೂಡ ಜನರ ಜೇಬು ಸುಡಲು ಶುರು ಮಾಡಿದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ, ಸರ್ಕಾರದ ಈ ನಿರ್ಧಾರದ ಬಗ್ಗೆ ಮಾತಾಡ್ಲಿಕ್ಕೆ ನಾನೀಗ ಸದ್ಯ ಮಾರುತಿ ನಗರದಲ್ಲಿದ್ದೀನಿ. ಇಲ್ಲಿನ ಜನ ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು, ಈಗಾಗಲೇ ಖಾಲಿ ಕೊಡಗಳನ್ನ ಹಿಡಿದು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ನಗರಕ್ಕೆ ನೀರುಗಳು ದಿನ ಬಿಟ್ಟು ದಿನ ಬರ್ತಾ ಇದೆ. ಈ ಮಧ್ಯೆ ಲೀಟರ್ ಮೇಲೆ 1 ಪೈಸೆಯನ್ನ ಹೆಚ್ಚಳ ಮಾಡಿದ್ರೆ ತಿಂಗಳಿಗೆ 400 ರೂಪಾಯಿ ಹೆಚ್ಚಳ ನಾವು ಪಾವತಿ ಯಾಕೆ ಮಾಡಬೇಕು ಅಂತ ಇಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಹೀಗಾಗಿ ಒಂದಿಷ್ಟು ಮುಖಂಡರುಗಳಿದ್ದಾರೆ, ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನೀರಿನ ದರವನ್ನ ಹೆಚ್ಚಳ ಮಾಡ್ಲಿಕ್ಕೆ ಸರ್ಕಾರ ಪ್ರಸ್ತಾಪ ಮಾಡಿರುವಂತದ್ದು, ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೀವು ಅದನ್ನ ಸ್ವಾಗತಿಸ್ತೀರಾ ಅಥವಾ ವಿರೋಧಿಸ್ತೀರಾ? ಖಂಡಿತ ವಿರೋಧಿಸ್ತೀವಿ. ಯಾಕೆಂದ್ರೆ ಜನಜೀವನ ಇವತ್ತು ಕಷ್ಟ ಆಗಿದೆ. ಅವರು ಜೀವನ ಮಾಡೋದೇ ಕಷ್ಟ, ಅವ್ರ ಮಕ್ಳುಗಳು ಸಾಕೋದೇ ಕಷ್ಟ. ಎಷ್ಟೋ ಜನ ಕೂಲಿ ಕಾರ್ಮಿಕರಿದ್ದಾರೆ, ಅಂಥವ್ರಿಗೆಲ್ಲ ತುಂಬ ಭಾಳ ಹೊರೆ ಆಗುತ್ತೆ. ಎಷ್ಟೋ ಜನ ಬಾಡಿಗೆದಾರಗಳಿಗೆ ಇಷ್ಟಿಷ್ಟು ಅಂತ ನಿಗದಿಪಡಿಸ್ಬಿಟ್ಟಿರ್ತಾರೆ, ಇಷ್ಟೇ ಕಟ್ಟಬೇಕು ಅನ್ನೋದು ಓನರ್ಗಳ್ದು ಇರುತ್ತೆ. ಅದಾದ ಅಲ್ದೇ ಇವಾಗ ಏನು ನೀರಿನ ದಳ ಹೆಚ್ಚಳ ಆಗುತ್ತೆ, ಆ ಹೆಚ್ಚಳ ಆದರೆ ಇನ್ನೂ ಜಾಸ್ತಿ ಆಗುತ್ತೆ. ಅವ್ರು ನೀರಿನ ಬಿಲ್ಲೇ ಕಟ್ತಾರೋ, ಬಾಡಿಗೆ ಕಟ್ತಾರೋ, ಅವ್ರ ಮನೆಗಳು ಸಂಸಾರ ಮಾಡ್ಕೊಂಡು ಹೋಗ್ತಾರ, ಭಾಳ ಕಷ್ಟ ಇದೆ. ದಯಮಾಡಿ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂದರೆ, ಇವತ್ತು ಏನು ಇದು ಒಂದು ಒಳ್ಳೆ ಸರ್ಕಾರ, ಬಡವರ ಸರ್ಕಾರ ಅಂತ ನಿಮ್ಮ ಹೆಸರು ತಗೊಂಡಿದ್ದೀರಾ, ಅದನ್ನು ಉಳಿಸ್ಕೊಳ್ಳೋ ಅಂತ ಕೆಲಸವನ್ನ ಮಾಡಿ. ಇನ್ನೊಬ್ರು ಸಾರ್ವಜನಿಕರಿದ್ದಾರೆ. ಅಮ್ಮ, ಒಂದು ಮನೆ ಅಂತ ಹೇಳಿದ ಮೇಲೆ ನೀರು ತುಂಬಾ ಅಗತ್ಯ. ಪ್ರತಿಯೊಂದು ಕೆಲಸಕ್ಕೂ ನೀರು ಬೇಕು. ನಿಮ್ಗೆ ದಿನಕ್ಕೆ ಎಷ್ಟು ಲೀಟರ್ ನೀರು ಖರ್ಚಾಗುತ್ತೆ, ಮತ್ತೆ ಈಗ ಹಳೆ ಬಿಲ್ಲು ಎಷ್ಟು ಬರ್ತಾ ಇದೆ ಅಂತ? ನಾವು 1-1.5 ಸಾವಿರ ಬರುತ್ತೆ. ಆ ನೀರು ಮನೆ ಬಾಡಿಗೆ ಕಟ್ಟೋದ, ನೀರು ಬೆಲೆ ಇದು ಮಾಡೋದ ಗೊತ್ತಾಗ್ತಾ ಇಲ್ಲ. ಈಗಿನ ರೇಟ್ಗಳಲ್ಲಿ ನೀರಿನ ಬಿಲ್ ಕಟ್ಟೋಕ್ಕೆ ತುಂಬ ತೊಂದರೆ ಆಗ್ತಿದೆ ಸಾರ್ವಜನಿಕರಲ್ಲಿ. ಸ್ವಲ್ಪ ಸಿದ್ದರಾಮಯ್ಯ ಅವರ ಸರ್ ಹತ್ರ ಕೇಳ್ಕೊಳೋದು ಇಷ್ಟೇ, ನೀರಿನ ರೇಟು ಕಡಿಮೆ ಮಾಡಿ, ಇಲ್ಲ ಕಟ್ಟದೆ ಇದು ಮಾಡಿದ್ರೂ ತುಂಬಾ ಒಳ್ಳೇದು. ಮೇಡಮ್ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ, ನೀರಿನ ದರ ಹೆಚ್ಚಳ ಮಾಡ್ತಿರೋದ್ರ ಬಗ್ಗೆ? ಅದನ್ನು ಅಷ್ಟೇ, ಇವ್ರು ಹೇಳ್ದಂಗೆ ಬಾಡಿಗೆ ಕಟ್ತವ್ರು, ನಾವು ಬಾಡಿಗಿದ್ದವ್ರೆ, ಬಾಡಿಗೆ ಕಟ್ಬೇಕಾ, ಕರೆಂಟ್ ಬಿಲ್ ಕಟ್ಬೇಕಾ, ಮಕ್ಳು ಸ್ಕೂಲ್ ಫೀಸ್ ಕಟ್ಬೇಕಾ, ಎಲ್ಲ ತರಕಾರಿ ಅಂತ ಯಾವುದು ಅಡ್ಜಸ್ಟ್ ಆಗಲ್ಲ. ಜಾಸ್ತಿ ಇವಾಗ ಬೋರ್ ಬಿಲ್ ಅಂತ, ಇದು ಕರೆಂಟ್ ಬಿಲ್ ಅಂತ, ನೀರ್ ಬಿಲ್ ಅಂತ, ಮತ್ತೆ ಕಾವೇರಿ ರೋಷಾಗ ಅದು ಬಿಟ್ಟಿದ್ದಾರೆ, ಅದು ಬಿಲ್ ಅಂತ ಎಲ್ಲ ಕಟ್ಬೇಕಂತ ಹೇಳ್ತಾರೆ. ನಮ್ಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಈಗ ಇನ್ನಷ್ಟು ಒಂದಿಷ್ಟು ಪೋಷಕರಿದ್ದಾರೆ, ಅವ್ರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ. ಅಮ್ಮ, ಮನೆಯಲ್ಲಿ ಮಕ್ಳು ಇರ್ತಾರೆ, ಚಿಕ್ಕ ಮಕ್ಳು ಇರ್ತಾರೆ, ನೀರಲ್ಲಿ ಆಟ ಆಡುವಂಥದ್ದು, ನೀರ್ನ ಪೋಲ್ ಮಾಡುವಂಥದ್ದು ಇದೆಲ್ಲ ನಡೀತದೆ, ವೇಸ್ಟ್ ಮಾಡುವಂಥದ್ದು ಇದೆಲ್ಲ ನಡೀತದೆ. ಇಂಥ ಸಂದರ್ಭದಲ್ಲಿ ಬಿಲ್ಲು ಹೆಚ್ಚು ಬಂದ್ರೆ ನಿಮ್ಮ ಮನೇಲಿ ಎಷ್ಟು ಮಂದಿ ದುಡಿತೀರಾ, ಎಷ್ಟು ಕಷ್ಟ ಆಗುತ್ತೆ ನಿಮ್ಗೆ? ನಮ್ಮ ಮನೇಲಿ ದುಡಿಯೋರು ಒಬ್ಬರೇ ಸ್ವಾಮಿ, ಒಬ್ಬರು ದುಡಿತೀವಿ ನಾವು, 4 ಜನ ತಿಂತೀವಿ, 3 ಮಕ್ಕಳು, ನಾವಿಬ್ರು, ನಮ್ಮ ಮಗ ಒಬ್ರು. ತುಂಬ ಕಷ್ಟ ಇದೆ. ಆದರೆ ಕುಡಿಯೋ ನೀರಿಗೆ ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಡ್ತಾರೆ, ಆದರೆ ಅರ್ಧ ಗಂಟೆ ನೀರು ಬಿಡ್ತಾರೆ, ಯಾವುದಕ್ಕೂ ಸಾಕಾಗೋದಿಲ್ಲ ನಮಗೆ. ಅದ್ರ ಮೇಲೆ ಇವರು ರೇಟ್ ಜಾಸ್ತಿ ಮಾಡ್ಕೊಂಡೋದ್ರೆ ನಾವು ಬಡವರು ಯಾವ ಥರ ಜೀವನ ಮಾಡೋಣ? ಅದಕ್ಕೋಸ್ಕರ ಸಿದ್ದರಾಮಯ್ಯ ಹತ್ರ ನಾವು ಕೇಳ್ಕೊಳ್ಳೋದು, ಕೈ ಮುಗ್ದು ಕೇಳ್ಕೊತೀವಿ ನಾವು, ನೀರಿಂದು ರೇಟು ಹೆಚ್ಚು ಮಾಡ್ದಿದ್ದಂಗೆ ಕಮ್ಮಿ ಮಾಡೋಕ್ಕೆ ಬೇಡ್ಕೊತಾ ಇದೀವಿ. ಮನೆ ಅಂತ ಹೇಳಿದ್ರೆ ನೀರು ಬೇಕು, ತರಕಾರಿ ಬೇಕು, ಅಥವಾ ಅದಕ್ಕೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಟ್ರಾವೆಲ್ ಮಾಡ್ಬೇಕು. ಒಂದೆಡೆ ಟ್ರಾವೆಲ್ ಫೇರ್ ಅಂತೂ ಕೇಳೋ ಹಾಗಿಲ್ಲ, ಕೈಗೆ ಎಟಕ್ತಾ ಇಲ್ಲ. ಈ ಮಧ್ಯೆ ಈಗ ಏನು ನಮಗೆ ಯೂಶುವಲಿ ಸಿಗ್ತಿದ್ದಂತ ನೀರು ಕೂಡ ಕಾಸ್ಟ್ಲಿ ಆಗ್ತಾ ಇದೆ. ನೀರು ಕುಡಿಯೋಕ್ಕೂ ನೀರು ಯೂಸ್ ಮಾಡೋಕ್ಕೂ ಯೋಚನೆ ಮಾಡೋ ಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇಲ್ಲ, ನಮ್ಗೆ ತುಂಬಾನೇ ಕಷ್ಟ ಆಗ್ತಿದೆ ನೀರಿಂದ. ದಯವಿಟ್ಟು ಕಟ್ಟೋರು ಇದ್ದಾರೆ, ಕಟ್ಟದೇ ಇರೋರು ಇದ್ದಾರೆ, ಅದರಿಂದ ತುಂಬಾ ತೊಂದರೆ ಆಗ್ತಿದೆ. ನೀರ್ ರೇಟ್ ಕಮ್ಮಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಈ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಅಂತೂ ತುಂಬಾನೇ ಪ್ರಾಬ್ಲಮ್ ಇದೆ ನೀರಿಗೆ. ದಯವಿಟ್ಟು ಅದೊಂದು ಅನುಕೂಲ ಮಾಡ್ಕೊಡಿ ಮೇಡಮ್. ಈಗ ಕಾವೇರಿ ಅಂದ್ರೆ ಕರುನಾಡಿನ ಜೀವನಾಡಿ ಅಂತ ಹೇಳ್ತೀವಿ, ಆದ್ರೆ ಮುಂದೊಂದು ದಿನ ಕಾವೇರಿಯನ್ನ ಬಿಸ್ಲೇರಲ್ಲಿ ನಾವು 10 ರೂಪಾಯಿಯಲ್ಲಿ ತಗೊಂಡು ಹಾಗೆ ತಗೋಬೇಕು. ಈಗ ಮಾರ್ಕೊಳ್ಳೋ ಪರಿಸ್ಥಿತಿನ ಆ ತರ ಇದೆ. ಇವಾಗ ನಾವು ಕೊಂಡ್ಕೊಂಡು ತಗೊಳ್ಳೋ ಪರಿಸ್ಥಿತಿ ಬಂದಿದೆ ಇವಾಗ ನೀರ್ನ. ದಯವಿಟ್ಟು ಕಡಿಮೆ, ಅದೊಂದು ಬಿಲ್ ಒಂದು ಕಡಿಮೆ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು ನಾವು. ಸರ್, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಈ ಒಂದು ಸರ್ಕಾರದ ನಿಲುವೇನಿದೆ? ಗ್ಯಾರಂಟಿ ಸರ್ಕಾರ ಬಹಳ ಗ್ಯಾರಂಟಿಯಾಗಿ ಅನೇಕ ಯೋಜನೆಗಳನ್ನ ಕೊಡ್ತು, ಜನರನ್ನ ಖುಷಿ ಪಡ್ತು, ಆದ್ರೆ ಬರೆ ಮೇಲೆ ಬರೆ ಎಳಿತಾ ಇದೆ. ಆಲ್ರೆಡಿ ಜನ ಗಾಯ ಆಗ್ಬಿಟ್ಟಿದ್ದಾರೆ. ಪ್ರತಿಯೊಂದು ದರ ಆಗಿರಬಹುದು, ಇದ್ರ ಮೇಲೆ ಗಾಯ ಆಗಿದೆ. ಈಗ ಗಾಯದ ಮೇಲೆ ಬರೆ ಇದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇವತ್ತು ಯಾವುದೇ ಸರ್ಕಾರ ಆಗಿರ್ಲಿ ತೀರ್ಮಾನ ತಗೊಬೇಕು, ಜನರ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ತೋರಿಸ್ಕೊಡ್ಬೇಕಿದೆ. ಆದ್ರೆ ಇವತ್ತು ಈ ಸರ್ಕಾರಗಳು ಎಲ್ಲಾನು ಕೂಡ ಮಾರ್ಕೊಳ್ಳೋ ಅಂತ ಪರಿಸ್ಥಿತಿ. ಈಗಾಗಲೇ ಮೆಟ್ರೋ ರೈಟನ್ನ ಜಾಸ್ತಿ ಮಾಡಿದ್ರು, ಈಗಾಗಲೇ ಎಲ್ಲ ರೈಟ್ಗಳನ್ನೂ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ, ಬೆಲೆ ಏರಿಕೆ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈಗ ನೀರಿಗೆ ಸುಮಾರು 600-700 ರೂಪಾಯಿ ಕಟ್ತಾ ಇದ್ರು ಮನೆಗಳಲ್ಲಿ, ಕಾವೇರಿ ನೀರಿಗೆ.
ಇವತ್ತು ಅದೇ 1,000-1,500 ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಅಂಗಡಿಗಳಲ್ಲಿ ನೋಡ್ತಾ ಇದ್ದೀರಿ, ಬಿಸ್ಲೇರಿನ 20 ರೂಪಾಯಿ ಕೊಟ್ಟು ನಾವು ತಗೊಂಡು ಕುಡಿಯುವಂಥ ಪರಿಸ್ಥಿತಿಲಿ ನಾವಿದ್ದೇವೆ. ಆದರೆ ಇವತ್ತು ಕಾವೇರಿ ನೀರಿಗೂ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರಗಳು ತಗೊತಾ ಇರೋವಂಥ ತೀರ್ಮಾನ ನೋಡಿದ್ರೆ ಮುಂದೆ 1 ಲೀಟ್ರಿಗೆ ಕಾವೇರಿ ನೀರು ನಾವೇನಾದರೂ ಬಳಸ್ಕೊಬೇಕು, ಕುಡಿಯೋದಕ್ಕೆ ತಗೊಬೇಕು, ನಮ್ಮ ಮನೆಗೆ ತಗೊಬೇಕು ಅಂದರೆ ನಾವು ಕನಿಷ್ಠ ಪಕ್ಷ 20 ರೂಪಾಯಿ ಕೊಟ್ಟು ತಗೊಳ್ಳೋವಂಥ ಪರಿಸ್ಥಿತಿನ ಸರ್ಕಾರ ಮಾಡ್ತಾ ಇದೆ. ಜೀವನದಿ ಕಾವೇರಿ ಯಾವತ್ತೂ ಕೂಡ ಕಾವೇರಿನ ಮಾರ್ಕೊಂಡು ಕಾವೇರಿ ಹೆಸರಲ್ಲಿ ಜನರ ಹತ್ರ ಲೂಟಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಜನರು ದುಡ್ಡನ್ನು ಕಸಿಯೋದು ಎಷ್ಟು ಮಟ್ಟಿಗೆ ಸರಿ, ಜನರಿಗೆ ತೊಂದರೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ, ಇದನ್ನು ಯಾವುದೇ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಆಗಿರಲಿ, BJP ಸರ್ಕಾರ ಆಗಲಿ, JDS ಆಗಿರಲಿ, ಇವತ್ತು ಆಡಳಿತ ಮಾಡ್ತಾರಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯ ಅವರಿಗೆ, ಮಾನ್ಯ DK ಶಿವಕುಮಾರ್ ಅವ್ರಿಗೆ ಮನವಿ ಮಾಡ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಜನರಿಗೆ ಹೊರೆ ಮಾಡಬೇಡಿ. ತಾವೇನಾದರೂ ಮಾಡಿದ್ದೇ ಆದರೆ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಕ್ರಾಂತಿಯ ಚಳುವಳಿ ಅಂದರೆ ಮನೆ ಮನೆಗೆ ಒನಕೆ ಒಬ್ಬವ ಬಾರವ ಅಂತ ಏನು ಹೇಗೆ ಕರಿತೇವೆ ನಾವು, ಅದೇ ರೀತಿ ಹೆಣ್ಮಕ್ಳನ್ನ ಕರೆದು ಮನೆ ಮನೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಚಳುವಳಿನ ಪ್ರಾರಂಭ ಮಾಡ್ತೇವೆ. ಬೆಂಗಳೂರಿಗೆ ಬಂದ್ ಮಾಡೋವಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ಕೊತೀರಿ. ಏನಾದರೂ ಕಾವೇರಿ ನೀರು ಜಾಸ್ತಿ ಮಾಡಿದ್ದೆ ಆದರೆ ಬೆಂಗಳೂರನ್ನ ಬಂದ್ ಮಾಡಿ ಹೋರಾಟ ಮಾಡೋವಂಥ ಪರಿಸ್ಥಿತಿನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡ್ಕೊಳ್ಳೋದು ಬೇಡ, ಕೂಡಲೇ ಇದನ್ನ ಸರಿಪಡಿಸಲಿ ಅಂತ ಹೇಳಿ ಕೇಳ್ಕೊಂತೀವಿ. ಇದಿಷ್ಟು ಮಾರುತಿ ನಗರ ನಿವಾಸಿಗಳ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿನ ಏರಿಯಾದಲ್ಲಿ ಕುಡಿಯುವ ನೀರಿಗೆ ಅಭಾವ ಇದೆ. ಒಂದೊಂದು ಹನಿ ನೀರನ್ನ ಕೂಡ ಜಾಗ್ರತೆಯಿಂದ ಹೆಚ್ಚು ಕಮ್ಮಿ ಆಗದಂತೆ ಕಾಪಾಡಿಕೊಳ್ತಾ ಇದ್ದಾರೆ. ಈ ಮಧ್ಯೆ ದರ ಏರಿಕೆ ಮಾಡಿರುವಂಥದ್ದು ಇಲ್ಲಿನ ಜನರಿಗೆ ನಿಜವಾಗ್ಲೂ ಶಾಕ್ ಆಗಿರುವಂಥದ್ದು. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರೆ ಮತ್ತೊಂದೆಡೆ ದರ ಏರಿಕೆ ಮಾಡಬೇಡಿ ಅಂತ ಮನವಿಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.